ಹಲೋ ವೆಲ್ಕಮ್. ಇವತ್ತು ಬೆಳಗಿನ ತಿಂಡಿಗೆ ರಾಗಿ ಉಪ್ಮಾ ಮಾಡ್ತಾ ಇದ್ದೇನೆ. ರಾಗಿ ಉಪ್ಮಾ ಮಾಡುವಾಗ ಆದಷ್ಟು ತರಕಾರಿಗಳನ್ನು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮಧ್ಯ ತರಕಾರಿಗಳು ಸಿಗ್ತಾವಲ್ವ ತಿನ್ನುವಾಗ, ಆವಾಗ ಸಪ್ಪೆ ಅಂತ ಅನಿಸೋದಿಲ್ಲ. ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಪಲ್ಯಕ್ಕಂತ ಹೇಳಿ ಸ್ವಲ್ಪ ಬೀನ್ಸ್ ಕಟ್ ಮಾಡಿ ಇಟ್ಕೊಳ್ತಿದ್ದೆ. ಆದರೆ ನಮ್ಮ ಆರುಷ್ ಇರುವಾಗ ಇಂಥ ಕೆಲಸ ಎಲ್ಲ ಮಾಡೋದು ಸ್ವಲ್ಪ ಕಷ್ಟನೇ. ಅವನು ಕೂಡ ಹೆಲ್ಪ್ ಮಾಡೋದಕ್ಕಂತ ಬರ್ತಾನೆ, ಆದರೆ ಅವನು ಬಂದಾಗ ಹೆಲ್ಪ್ಗಿಂತ ಜಾಸ್ತಿ ಕೆಲಸನೇ ಆಗುತ್ತೆ. ಸೊ ಅದನ್ನು ಹಾಗೆ ಎತ್ತಿಟ್ಕೊಳ್ತಾ ಇದ್ದಾನೆ. ಅವನೇ ಬಾಕ್ಸಿಗೆ ಹಾಕಿ ಅರೇಂಜ್ ಮಾಡ್ತಾನಂತೆ. ಸೊ ಸ್ವಲ್ಪ ಹೊತ್ತು ಅವನಿಗೆ ಕೊಟ್ಬಿಟ್ಟಿದ್ದೇನೆ. ಹೀಗಿತ್ತು ಬೆಳಗಿನ ರಾಗಿ ಉಪ್ಮಾ. ಜೊತೆಗೆ ಚಟ್ನಿ ಕೂಡ ಮಾಡಿದ್ದೆ. ಒಂದು 10 ಗಂಟೆ ಆಗುವಾಗ ನಾವು ಫ್ರೂಟ್ಸ್ ಎಲ್ಲ ತಿಂತೇವಲ್ವ. ಇವತ್ತು ಮಾವಿನಕಾಯಿ ತಿಂತಾ ಇದ್ವಿ. ಆರುಷ್ಗೆ ತುಂಬ ಇಷ್ಟ ಮಾವಿನಕಾಯಿ. ಸೀಸನಲ್ ಫ್ರೂಟ್ಸ್ ಮಕ್ಕಳಿಗೆ ಕೊಡೋದ್ರಿಂದ ಅಥವಾ ನಾವು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದನ್ನು ನಾವು ಖಂಡಿತವಾಗಿಯೂ ಮಿಸ್ ಮಾಡಬಾರ್ದು. ಥ್ಯಾಂಕ್ ಯು ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.